ಆತ್ಮೀಯರೇ ಎಲ್ಲರಿಗೂ ಕೂಡ ನಮಸ್ಕಾರ. ನಾಗರ ಪಂಚಮಿಯ ಹಾರ್ದಿಕವಾಗಿರ್ತಕ್ಕಂಥ ಶುಭಾಶಯಗಳು. ಇದು ಕಾಕಡೆ ಇವೆಂಟ್ಸ್ ಮಾಡುವಂಥ ನಿಮಗೋಸ್ಕರ ಒಂದು ಚಿಕ್ಕ ವಿಡಿಯೋ. ಇವತ್ತು ನಾವೆಲ್ಲರೂ ಕೂಡ ನಾಗರ ಪಂಚಮಿಯನ್ನು ಅತ್ಯಂತ ಸಂಭ್ರಮ ಸಡಗರಗಳಿಂದ ಆಚರಣೆ ಮಾಡ್ತಾಯಿದ್ದೀವಿ. ನಮ್ಮ ಎಲ್ಲ ಹಬ್ಬಗಳಿಗೆ, ನಮ್ಮೆಲ್ಲ ಸಂಪ್ರದಾಯಗಳಿಗೆ ಮೂಢನಂಬಿಕೆಗಳು ಇವೆ, ಅಷ್ಟೇ ವೈಜ್ಞಾನಿಕವಾಗಿರ್ತಕ್ಕಂಥ ಕಾರಣಗಳು ಕೂಡ ಇವೆ ಅಂತಕ್ಕಂಥದ್ದನ್ನು ನಾವೆಲ್ಲರೂ ಕೂಡ ವಿಚಾರ ಮಾಡಬೇಕು. ಕಲ್ಲು ನಾಗರ ಕಂಡರೆ ಹಾಲೆರೆವನೆಂಬರಯ್ಯ, ದಿಟದ ನಾಗರ ಕಂಡರೆ ಕೊಲ್ಲೆಂಬುರಯ್ಯ ಅಂತಕ್ಕಂಥ ಬಸವಣ್ಣರ ವಚನಗಳನ್ನು ಹೇಳ್ತಾರೆ. ಆದರೆ ನಿಜವಾಗಿರ್ತಕ್ಕಂಥ ಒಂದು ಅರ್ಥವನ್ನು ಮಾಡ್ಕೋಬೇಕಾದ್ರೆ ನಮ್ಮ ಮನಸ್ಸಿನಲ್ಲಿ ನಾಗಗಳು ಇವೆ. ಒಳ್ಳೆಯ ಮನಸ್ಸು ಇದೆ, ಕೆಟ್ಟ ಮನಸ್ಸನ್ನು ಕೂಡ ಇದೆ. ಹಾಗೆ ಜನರು ನಮ್ಮ ಬಾಹ್ಯವಾಗಿರತಕ್ಕಂಥ ಅಸ್ತಿತ್ವವನ್ನು ನೋಡಿ ಎಲ್ಲರೂ ಮೆಚ್ಚಿಕೊಳ್ತಾರೆ. ಅವರ ಉಡುಪು ಇರ್ಬೋದು, ಹಣ ಇರ್ಬೋದು, ಎಲ್ಲವೂ ಇರ್ಬೋದು. ಆದರೆ ಒಳಗೊಬ್ಬವಾಗಿರ್ತಕ್ಕಂಥ ಸತ್ಯವಾದ ಮನುಷ್ಯ ಇದ್ದಾನೆ. ಆತನೇನಾದರೂ ನಿಜವಾಗಿ ನಮ್ಮ ತಪ್ಪುಗಳನ್ನು ತಿಳಿಸಿ ಹೇಳಿದರೆ ಅವನನ್ನೇ ಹೊಡೆಯಂಬುರಯ್ಯ ಅಂತಕ್ಕಂಥ ಮಾತನ್ನು ಕೂಡ ಅರ್ಥ ಮಾಡ್ಕೊಳ್ಬೋದು. ಅದರಲ್ಲಿ ಮೂಢನಂಬಿಕೆಯೂ ಕೂಡ ಪಾರಂಪರ್ಯವಾಗಿ ಬಂದಿರಲೂಬಹುದು. ಕೆಲವೊಂದಷ್ಟು ಜನ ಆ ಮಣ್ಣಿಗೆ ಹಾಲು ಎರೆಯು ಕೆಡೋಕ್ಕಿಂತ ಬಡವರಿಗೆ ಹಣ್ಣು ಹಾಲು ಕೊಡಬೇಕು ಅಂತಕ್ಕಂಥ ವಿಚಾರ ಹೇಳಿದ್ರೆ ಒಳ್ಳೆಯದು, ತುಂಬ ಒಳ್ಳೆಯದು, ಅವರವರ ಭಾವನೆಗಳೇ ಬಿಟ್ಟಿರ್ತಕ್ಕಂಥದ್ದು. ಆದರೆ ಮುಖ್ಯವಾಗಿ ಇದರ ಹಿಂದಿರ್ತಕ್ಕಂಥ ಅರ್ಥ, ನಮಗೆ ತಾಯಿ ಅಂತಂದರೆ ಭೂತಾಯಿ, ನಮ್ಮೆಲ್ಲರಿಗೂ ಅನ್ನವನ್ನು ನೀಡುವಂಥ ಭೂಮಿ ತಾಯಿ. ಹಾಗಾಗಿ ಆ ಭೂಮಿಗೆ ಒಂದು ಕೃತಜ್ಞತೆಯನ್ನು ಸಲ್ಲಿಸಬೇಕು ಅನ್ನುವಂಥ ನಿಟ್ಟಿನಲ್ಲಿ ಆ ಭೂಮಿಯೇ ಬದಲಾಗಿ ಅದರ ಮಣ್ಣನ್ನು ತಂದು ಅದನ್ನು ನಾಗನನ್ನಾಗಿ ಮಾಡಿಯೋ ಅಥವಾ ಎತ್ತುಗಳನ್ನಾಗಿ ಮಾಡಿಯೋ ಮಣ್ಣೆತ್ತಿನ ಅಮಾವಾಸ್ಯೆ ಅಂತಲೂ ಕರೀತಾರೆ, ನಾಗ ಪಂಚಮಿ ಅಂತಲೂ ಕರೀತಾರೆ. ಅವುಗಳಿಗೆ ಹಾಲನ್ನು ಎರೆಯುವುದರ ಮೂಲಕ ಒಂದು ಕೃತಜ್ಞತೆಯನ್ನು ಸಲ್ಲಿಸಬೇಕು ಅನ್ನುವಂಥ ಅರ್ಥ ಅದರಲ್ಲಿ ಅಡಗಿದೆ. ಹಾಗಾಗಿ ನಮ್ಮ ಎಲ್ಲ ಶೀಗಿ ಹುಣ್ಣಿಮೆ ಇರ್ಬೋದು, ನಾಗರ ಪಂಚಮಿ ಇರ್ಬೋದು, ದಸರಾ ಇರ್ಬೋದು, ಇವೆಲ್ಲರೂ ಕೂಡ ವೈಜ್ಞಾನಿಕವಾಗಿರ್ತಕ್ಕಂಥ ಒಂದು ಮತ್ತು ಭಾವನಾತ್ಮಕವಾಗಿರ್ತಕ್ಕಂಥ ಸಂಬಂಧಗಳು ಕೂಡ ಇವೆ ಅಂತಕ್ಕಂಥ ಮಾತನ್ನು ಕೂಡ ನಾವು ವಿಚಾರ ಮಾಡಬೇಕಾಗ್ತದೆ. ಹಾಗಾಗಿ ಪಂಚಮಿಯ ಮಳೆಗಾಲದ ದಿವಸ ಇರೋದರಿಂದ ಶಾರೀರಿಕವಾಗಿ ಕೆಲವೊಂದಷ್ಟು ಶಾಖ ಬೇಕಾಗ್ತದೆ. ಅದಕ್ಕೆ ಉಂಡಿಗಳನ್ನು ಕಟ್ಟೋ ಖಾದ್ಯಗಳನ್ನು ತಿನ್ನುವಂಥದ್ದು, ಜೋಕಾಲಿ ಆಡೋ ಮುಖಾಂತರ ಶರೀರದಲ್ಲಿ ರಕ್ತ ಸಂಚಾರ ಆಗಲಿ ಅಂತಕ್ಕಂಥದ್ದು, ಇವೆಲ್ಲ ಕೂಡ ವೈಜ್ಞಾನಿಕವಾಗಿರ್ತಕ್ಕಂಥ ಕಾರಣಗಳು. ಇನ್ನು ಮುಖ್ಯವಾಗಿ ಒಂದು ವಿಷಯವನ್ನು ಹೇಳಬೇಕಾಗಿದೆ. ನಾಗನನ್ನೇ ಯಾಕೆ ಪೂಜೆ ಮಾಡಿದರು? ಆದಿಶೇಷ ಅಂತಂದರೆ ಏನು? ಆದಿಶೇಷ ಅಂತಂದರೆ ಕೇವಲ ಹಾವಲ್ಲ, ಅದರ ಹಿಂದೆ ಇರುವಂಥದ್ದು ಅಂತಂದರೆ ಸುಮಾರು 1049,597,871 ವರ್ಷಗಳ ಹಿಂದೆ ಒಂದು ದೊಡ್ಡ ಘಟನೆ ನಡೀತು. ನಮಗೆಲ್ಲರಿಗೂ ಗೊತ್ತು, ಸೌರವ್ಯದಲ್ಲಿ ಭೂಮಿ ಸೂರ್ಯನಿಂದ ಸಿಡಿದು ಆಚೆ ಬಂತು ಅಂತಂದರೆ 45 ಶತಕೋಟಿ ವರ್ಷಗಳ ಹಿಂದೆ ಆಗಿರ್ತಕ್ಕಂಥ ಘಟನೆ. ಅದಾದ ನಂತರ ಭೂಮಿಯಿಂದ ಬಂದಿರತಕ್ಕಂಥ, ಸೂರ್ಯನಿಂದ ಬಂದಿರತಕ್ಕಂಥ ಈ ಭೂಮಿಯಿಂದ ಮೂಲವಾಗಿರ್ತಕ್ಕಂಥ ಈ ಸೂರ್ಯನಿಗೂ ಗುರುತ್ವಾಕರ್ಷಣ ಬಲ ಇದೆ, ಭೂಮಿಗೂ ಗುರುತ್ವಾಕರ್ಷಣ ಬಲ ಇದೆ. ಸೂರ್ಯನ ಗುರುತ್ವಾಕರ್ಷಣ ಬಲ ಇಲ್ಲಿಗೆ ಬಂದು ನಿಲ್ಲುತ್ತೆ, ಅಲ್ಲಿಗೆ ಆತನ ಒಂದು ಆಕರ್ಷಣೆ ಬಲ ಕಡಿಮೆ ಆಗುತ್ತೆ. ಇದು ನಂತರ ಭೂಮಿಯ ಗುರುತ್ವಾಕರ್ಷಣ ಬಲ ಇಲ್ಲಿವರೆಗೆ ಇದೆ. ಇವೆರಡರ ನಡುವೆ ಒಂದು ಶೇಷ ಉಳಿದಿದೆ, ಅದೇ ಭೂಮಿಯ ಆದಿಗೆ ಶೇಷ ಅಂತೇಳಿ. ಆ ಶೇಷದ ಮೇಲೆ ಇವತ್ತು ಭೂಮಿ ನಿಂತಿದೆ. ಅಕಸ್ಮಾತ್ ಸೂರ್ಯನ ಗುರುತ್ವಾಕರ್ಷಣ ಶಕ್ತಿ ಹೆಚ್ಚಾದರೆ ಭೂಮಿಯನ್ನು ಎಳ್ಕೊಳ್ತದೆ, ಭೂಮಿ ನಾಶ ಆಗುತ್ತೆ. ಅಕಸ್ಮಾತ್ ಭೂಮಿಯ ಗುರುತ್ವಾಕರ್ಷಣ ಬಲ ಕಡಿಮೆ ಆದರೆ ಅದು ಕೂಡ ಸೂರ್ಯನಿಗೆ ಹೋಗಿ ಅಪ್ಪಳಿಸಿ ಅದು ನಮ್ಮ ಭೂಮಿಯ ನಾಶ ಆಗುತ್ತೆ. ಆದರೆ ಇದನ್ನು ಕಾಪಾಡ್ಕೊಂಡು ಬಂದಿರತಕ್ಕಂಥದ್ದು ಶೇಷ, ಅದು ಆದಿ ಆಗಿರೋದರಿಂದ ಆದಿಶೇಷ ಅಂತಕ್ಕಂಥ ಮಾತನ್ನು ಹೇಳ್ತಾ ಅದಕ್ಕೆ ಒಂದು ನಾಗನ ಸ್ವರೂಪವನ್ನು ಕೊಟ್ಟರು. ಈ ಆದಿಶೇಷವೇ ನಮ್ಮನ್ನೆಲ್ಲ ಕಾಪಾಡೋದ್ರಿಂದ ಈ ನಾಗನನ್ನು, ಆದಿಶೇಷನನ್ನು ಪೂಜನೆ ಮಾಡ್ತಾರೆ. ಅದಕ್ಕಾಗಿ ಆದಿಶೇಷ ವಿನಃ ಆದಿಶೇಷ ಅಂದರೆ ಕೇವಲ ಹಾವಲ್ಲ ಅಂತಕ್ಕಂಥದ್ದು ನಾವು ಮೂಲವಾಗಿ ಅರ್ಥ ಮಾಡ್ಕೋಬೇಕು. ಹೀಗಾಗಿ ಇನ್ನೂ ಒಂದು ಅಂಶ ಏನಂತಂದರೆ, ಈ ಆದಿಶೇಷನನ್ನು ಯಾಕೆ ನಾಗನನ್ನಂಥ ಮೂರ್ತಿ ಹೆಸರು ಕೊಟ್ಟರು, ಅವ್ರಿಗೆ ಯಾಕೆ ಪೂಜಿಸಬೇಕು ಅಂದ್ರೆ ಅದೇನು ಶೇಷ ಇದೆ ಅದರಿಂದ ಸೂರ್ಯನಿಂದ ಸಾಕಷ್ಟು ಉಪಯೋಗಗಳಿವೆ. ಇಡೀ ನಮ್ಮ ಸೌರಮಂಡಲದಲ್ಲಿ ಜೀವಿ ಇರ್ತಕ್ಕಂಥ ಒಂದೇ ಒಂದು ಭೂಮಿ ಅಂತಂದರೆ ಅದು ಒಂದೇ ಒಂದು ನೆಲ ಅಂದರೆ ಅದು ಭೂಮಿ.
ಸೂರ್ಯನಿಂದ ಹಲವಾರು ಉಪಯೋಗಗಳಿವೆ. ಮೊಟ್ಟ ಮೊದಲೇ ನೀರಿರತಕ್ಕಂಥ ಒಂದು ಅಂತಂದರೆ ಅದು ನಮ್ಮ ಭೂಮಿ ಅಂತ, ಗ್ರಹಗಳಲ್ಲಿ ಭೂಮಿ ಅಂತ. ಈ ಕ್ಷುದ್ರಗಳು ಸೂರ್ಯನಿಂದ ಬಂದು ಭೂಮಿಗೆ ಅಪ್ಪಳಿಸಿದವು, ಅದರಿಂದ ನೀರು ಬಂತು. ಆಮೇಲೆ ಸೂರ್ಯನಲ್ಲಿ ಸೌರ ಗಾಳಿ ಬಂದು ಅದರಿಂದ ನೀರು ಬಂತು. ಇವೆಲ್ಲ ಭಾಳಷ್ಟು ಅದಕ್ಕೆ ವೈಜ್ಞಾನಿಕವಾಗಿರ್ತಕ್ಕಂಥ ಕಾರಣ ಇದೆ. ಇವುಗಳನ್ನೆಲ್ಲ ನೆನ್ಪಿಟ್ಕೊಳ್ಬೇಕಾದ್ರೆ ಈ ಒಂದು ಭಾಗ್ಯ ಇನ್ನುಳಿದ ಗ್ರಹಗಳಿಗೆ ಇರಬಹುದು ಅಂತಕ್ಕಂಥದ್ದನ್ನು ಕೂಡ ಯೋಚನೆ ಮಾಡ್ತಾಯಿದ್ದಾರೆ. ಇರಲಿಕ್ಕಿಲ್ಲಬಹುದು. ಕಾರಣ ಏನಂತಂದರೆ ಅವು ಸೂರ್ಯನಿಂದ ಭಾಳಷ್ಟು ದೂರ ಇರಬಹುದು, ಅಥವಾ ಅದಕ್ಕೆ ಗುರುತ್ವಾಕರ್ಷಣ ಬಲ ಇಲ್ಲದೇ ಇರಬಹುದು. ಹೀಗಾಗಿ ಈ ಆದಿ ಶೇಷ ಏನಿದೆ ಇದೇ ನಮ್ಮನ್ನು ಕಾಪಾಡ್ತಿರ್ತಕ್ಕಂಥದ್ದು. ಹಾಗಾಗಿ ಈ ಆದಿಶೇಷನನ್ನು ನಾಗನ ರೂಪದಲ್ಲಿ ಪೂಜಿಸುವಂಥ ಒಂದು ಕಾರ್ಯ ನಡೆದಿದೆ. ಅದಕ್ಕೆ ಹಲನೆ ಎರೆಯುವುದರ ಮೂಲಕವಾಗಿ ನಾವು ನಮ್ಮ ಕೃತಜ್ಞತೆಯನ್ನು ಸಲ್ಲಿಸ್ತೀವಿ ಅನ್ನೋದೇ ವೈಜ್ಞಾನಿಕವಾಗಿರ್ತಕ್ಕಂಥ ಸತ್ಯ ಅಂತ ಘಟನೆಯನ್ನು ಕೂಡ ನಾವು ನೆನಪು ಮಾಡ್ಕೊಳ್ಬೇಕಾಗ್ತದೆ. ಏನೇ ಇರಲಿ, ನಮ್ಮಲ್ಲಿ ಅನೇಕ ಪರಂಪರೆಗಳು ಬಂದರೂ ಕೂಡ, ಆಚರಣೆಗಳು ಸಂಪ್ರದಾಯಗಳು ಬಂದರೂ ಕೂಡ ಅವುಗಳಲ್ಲಿ ವೈಜ್ಞಾನಿಕವಾಗಿರ್ತಕ್ಕಂಥ ಕಾರಣಗಳು ಇದ್ದೇ ಇದೆ. ಅದರ ಜೊತೆಗೆ ಮೂಢನಂಬಿಕೆಯೂ ಕೂಡ ಅದರಲ್ಲಿ ಸೇರಿಕೊಂಡಿದೆ. ಸೊ ಹಾಗಾಗಿ ಇರ್ತಕ್ಕಂಥ ಮೂಢನಂಬಿಕೆಗಳನ್ನು ಬದಿಗೆ ಸರಿಸಿ ವೈಜ್ಞಾನಿಕವಾಗಿರ್ತಕ್ಕಂಥ ಕಾರಣಗಳನ್ನು, ಈಗ ನಾವು ಡಾರ್ವಿನ್ನ ಮಂಗನಿಂದ ಮಾನವ ಅಂತ ಕಂಡು ಹಿಡಿದ ಅಂತ ಹೇಳ್ತೀವಿ. ಆದರೆ ನಮ್ಮ ದಶಾವತಾರಗಳನ್ನು ನೋಡಿ, ದಶಾವತಾರಗಳು ಮತ್ಸ್ಯ ಅವತಾರ, ಮೊದಲ ಮೀನು ಹುಟ್ಟಿತು, ವರಾಹ ಅವತಾರ, ಕೂರ್ಮಾವತಾರ, ಆಮೇಲೆ ನರಸಿಂಹ ಅವತಾರ, ಮಾನವ ಮತ್ತು ಸಿಂಹ, ಪ್ರಾಣಿ ಮತ್ತು ಮಾನವ, ಅಲ್ಲಿಗೆ ಅವನು ಬೆಳವಣಿಗೆ ಆಗ್ತಾ ಬಂದ. ಆಮೇಲೆ ರಾಮ ಬಂದ, ಆಮೇಲೆ ಕೃಷ್ಣ ಬಂದ, ಆಮೇಲೆ ಬುದ್ಧ ಬಂದ. ಬುದ್ಧನ ಅವತಾರಕ್ಕೆ ಪರಿಪೂರ್ಣವಾಗಿರ್ತಕ್ಕಂಥ ಮಾನವ ಆದ. ಇದನ್ನು ಡಾರ್ವಿನ್ ಹುಟ್ಟೋಕ್ಕಿಂತ ಎಷ್ಟೋ ಸಾವಿರ ವರ್ಷಗಳ ಹಿಂದೆ ನಮ್ಮ ಋಷಿಮುನಿಗಳು ಹೇಳಿದ್ದಾರೆ ಅಂತಕ್ಕಂಥ. ವರಾಹ ಮಿಹಿರ ಅಂತಕ್ಕಂಥ ದೊಡ್ಡ ಋಷಿ ಇದರ ಬಗ್ಗೆ ಸಾಕಷ್ಟು ಬೆಳಕನ್ನು ತನ್ನ ವೇದ ಗ್ರಂಥಗಳಲ್ಲಿ ಸಾವಿರಾರು ವರ್ಷಗಳ ಹಿಂದೆ ನಮ್ಮ ವೇದಗಳಲ್ಲಿ ಸಿಗುತ್ತೆ. ಅವುಗಳನ್ನೆಲ್ಲ ಅಧ್ಯಯನ ಮಾಡಬೇಕು. ಇರುವಂಥ ವೈಜ್ಞಾನಿಕ ಕಾರಣಗಳನ್ನು ಆಚರಣೆ ಮಾಡ್ತಾ, ಅದಕ್ಕೆ ನಮಗೆ ನಮ್ಮ ಭಾರತೀಯರು ಎಷ್ಟಾದರೂ ಕೂಡ ವಾಯು, ಅಗ್ನಿ, ವರುಣ ಇವರೆಲ್ಲರೂ ಕೂಡ ದೇವತಾರ ಸ್ವರೂಪದಲ್ಲಿ ಪೂಜಿಸೋದು ಒಂದೇ ಒಂದು ಕಾರಣಕ್ಕಂತಂದರೆ, ಆ ಒಂದು ಸೂರ್ಯನಿಂದ ಪಡ್ಕೊಂಡಿರ್ತಕ್ಕಂಥ ನೀರು ಮತ್ತೆ ಅದೇ ನೀರನ್ನು ಮೇಲೆತ್ತವನು ಕೂಡ ಸೂರ್ಯ, ಮತ್ತೆ ಮಳೆಯಾಗಿ ಕೊಡ್ತಿರ್ತಕ್ಕಂಥ ಸೂರ್ಯ. ಅದಕ್ಕೆ ಕಾರಣ ಅಂದರೆ ಭೂಮಿಗೆ ಅತ್ಯಂತ ಆಪ್ತನಾಗಿರ್ತಕ್ಕಂಥ ಒಂದು ಅದು ಏನು ಶೇಷ ಇದೆ ಅದೇ ಕಾರಣ ಅಂತಕ್ಕಂಥದ್ದು. ಅದೇ ನಾಗನ ರೂಪದಲ್ಲಿ ನಾವು ಪೂಜಿಸ್ತೇವೆ. ಹಾಗಾಗಿ ಈ ಒಂದು ಹಬ್ಬ ನಮ್ಮೆಲ್ಲರೂ ಕೂಡ ಭಾಳಷ್ಟು ಉಪಯುಕ್ತವಾಗಿರ್ತಕ್ಕಂಥದ್ದಾಗಲಿ. ಮೂಢನಂಬಿಕೆಗಳೇನಿದ್ರೂ ಕೂಡ ಅದನ್ನು ಬಿಡೋಣ. ಅದರಲ್ಲಿರ್ತಕ್ಕಂಥ ವೈಜ್ಞಾನಿಕವಾಗಿರ್ತಕ್ಕಂಥ ಕಾರಣಗಳನ್ನು ನಾವು ಅರ್ಥ ಮಾಡಿಕೊಂಡು, ಆ ಒಂದು ಋಷಿಮುನಿಗಳು ಅಥವಾ ಹಿಂದಿನ ಇರ್ತಕ್ಕಂಥ ಏನು ನಮ್ಮಲ್ಲಿ ಋಷಿಮುನಿಗಳಿದ್ದರು ಅವರು ಕಂಡು ಹಿಡ್ಕೊಂಡಿರ್ತಕ್ಕಂಥ ನೈಜವಾಗಿರ್ತಕ್ಕಂಥದ್ದನ್ನು ಅರ್ಥ ಮಾಡಿಕೊಂಡು ಹಬ್ಬವನ್ನು ಆಚರಿಸೋಣ. ಎಲ್ಲರೂ ಕೂಡ ಮತ್ತೊಮ್ಮೆ ನಾಗಪಂಚಮಿ ಹಾರ್ದಿಕವಾಗಿರ್ತಕ್ಕಂಥ ಶುಭಾಶಯಗಳು.